ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗಾಗಲೇ ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಒಂದರಲ್ಲೇ ಜಾಸ್ತಿ ಆಗುತ್ತೆ ಅಂತ ಮತ್ತು ಬೇರೆ ಇದು ಅದು ಮುಂದಿನ ಭಾಗ ಹಾಕ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಯಾವ ಕಡೆ ಏನಿದೆ ಅಂತ ಎಲ್ಲ ಈ ಥರ ಮೆನ್ಷನ್ ಮಾಡಿದ್ದಾರೆ. ಎರೋ ಮಾರ್ಕ್ ಎಲ್ಲ ಹಾಕಿಬಿಟ್ಟು ಆ ಕಡೆ ಎಲ್ಲ ಹೋಗ್ಬಿಟ್ಟು ನಾವು ಏನಿದೆ ಅಂತ ಎಲ್ಲ ನೋಡ್ಬೋದು. ಈ ಕಡೆ ಸೈಡ್ ಎಲ್ಲ ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದ್ದಾರೆ. ತುಂಬ ಪ್ರಶಾಂತವಾದ ವಾತಾವರಣ, ತುಂಬ ಶಾಂತವಾಗಿತ್ತು. ಸೊ ಕೆಲವೊಂದು ಟೂರಿಸ್ಟ್ ಜನನೂ ಬಂದಿದ್ರು. ಸೊ ಹಾಗಾಗಿ ನಾವು ನೋಡ್ತಾ ಇವಾಗ ಈ ಕಡೆ ಸೈಡ್ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಬುಕ್ ಶಾಪ್ ಅಂತ ಇದೆ. ಗಾಂಧೀಜಿಯವ್ರ ಬಗ್ಗೆ ಎಲ್ಲ ಥರದಂಥ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರು ಓದುವಂಥ ಎಲ್ಲ ಥರ ಬುಕ್ಗಳು ಇಲ್ಲಿ ಇವೆ. ಬನ್ನಿ ನೋಡೋಣ ಮಕ್ಕಳು ಹೋಗಿ. ಇಲ್ಲಿಂದನೇ ಸೈಡು ಲೆಫ್ಟ್ ಸೈಡ್ ಹೋದರೆ ಇಲ್ಲಿ ಬುಕ್ ಸ್ಟಾಲ್ ಬರುತ್ತೆ. ಇಲ್ಲಿ ಸೈಡ್ ಹೋಗ್ಬೇಕು. ಎಲ್ಲ ಗ್ರೀನರಿನೇ ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ವಚ್ಛತೆನೂ ಕಾಪಾಡಿಕೊಂಡು ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಯಾವ ಥರ ಏನು ಅಂತ. ಹಿಂದಿ, ಇಂಗ್ಲೀಷು, ಆಮೇಲೆ ಗುಜರಾತಿ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ. ಅದೇ ನಾನು ಅವ್ರು ಮೇಡಮ್ ಕೂತಿದ್ರು, ಒಳಗಡೆ ಬರೋದ ಬೇಡ ಅಂತ ಕ್ಯಾಮ್ರಾ ಇಟ್ಕೊಂಡು ನಾನು ಹಾಗೆ ಅವ್ರಿಗೆ ಇದು ಮಾಡಿದೆ. ಅವರು ಬನ್ನಿ ಅಂತ ಹೇಳಿದರು ಹಾಗೆ. ಸೊ ಕೆಲವೊಂದು ಕಡೆ ಎಲ್ಲ ವಿಡಿಯೋ ಮಾಡೋದು ಡೈರೆಕ್ಟಾಗಿ ಅಲೌಡ್ ಎಲ್ಲ ಇರಲ್ಲ. ಹಾಗಾಗಿ ನಾನು ಹಾಗೆ ಅವ್ರು ಕೇಳಿದೆ, ಕೈ ಮಾಡಿ ಅವರು ಬನ್ನಿ ಒಳಗಡೆ ಅಂತ ಹೇಳಿದರು. ತುಂಬ ವೆರೈಟಿ ಎಲ್ಲ ಬುಕ್ ಇದೆ. ಗಾಂಧೀಜಿಯವ್ರ ಬಗ್ಗೆ ಇದೆ, ಎಲ್ಲರ ಬಗ್ಗೆ ಇದೆ. ಫ್ರೀಡಮ್ ಫೈಟರ್ ಯಾರ್ಯಾರಿದ್ದಾರಲ್ಲ ಅವ್ರ ಬಗ್ಗೆ ಎಲ್ಲರ ಬಗ್ಗೆ ಬುಕ್ಸ್ಗಳಿವೆ. ಸುಮಾರು ಕಲೆಕ್ಷನ್ ಇದೆ. ಆಮೇಲೆ ನೀವು ಎಲ್ಲರ ಬಗ್ಗೆ, ಎಲ್ಲರೂ ಹಿಸ್ಟ್ರಿ ಬಗ್ಗೆ ಬರೆದಿರತಕ್ಕಂಥ ಬುಕ್ಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು. ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಇತ್ತು. ಎಲ್ಲ ಲ್ಯಾಂಗ್ವೇಜ್ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಗುಜರಾತ್ ಭಾಷೆಯಲ್ಲಿತ್ತು. ಆಮೇಲೆ ಹಿಂದಿ, ಇಂಗ್ಲೀಷು ಎಲ್ಲ ಇತ್ತು. ಚಿಕ್ಕ ಮಕ್ಕಳಿಂದ ದೊಡ್ಡವರು ಓದುವವರು ಥರ ಎಲ್ಲ ಬುಕ್ಗಳು ಸಂಗ್ರಹ ಇಲ್ಲಿ ನೋಡ್ಬೋದು ನೀವು. ನಾವು ಏನು ಬುಕ್ಸ್ ಎಲ್ಲ ಏನು ಅಷ್ಟೊಂದು ತೊಗೊಲಿಲ್ಲ, ಒಂದೆರಡು ತೊಗೊಂಡ್ವಿ ಅಷ್ಟೇ. ಒಂದು ಗಾಂಧಿ ಆಶ್ರಮ ಮ್ಯಾಗ್ನೆಟ್ ಒಂದು ತೊಗೊಂಡಿವಿ. ಆಮೇಲೆ ಈ ಸೈಡು ಪಕ್ಕಕ್ಕೆ ಈ ಸೈಡ್ ಬಂದರೆ ಇಲ್ಲೂ ಕೂಡ ತುಂಬ ಚೆನ್ನಾಗಿರೋ ಎಲ್ಲ ಬುಕ್ಸ್ಗಳು ಇದ್ದು. ಇಲ್ಲಿ ನೋಡಿ, ಇವೆಲ್ಲ ಆಲ್ಮೋಸ್ಟ್ ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಇರುವಂತ ಬುಕ್ಗಳು. ಗಾಂಧೀಜಿಯವ್ರ ಬಗ್ಗೆನೇ ಇದೆ, ಅವರ ಹಿಸ್ಟ್ರಿ ಬಗ್ಗೆನೇ, ಯಾವ ರೀತಿಯ ಆಂದೋಲನ ಏನು ಎಂತ ಅಂತ ಎಲ್ಲ ಅದೇ ಅವ್ರದ್ದೇ ಚರಿ. ಏನ್ ಗೊತ್ತಾ ಫ್ರೆಂಡ್ಸ್, ಗಾಂಧೀಜಿಯವ್ರ ಬಗ್ಗೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅವರ ಹಿಸ್ಟ್ರಿ. ಸ್ಕೂಲಲ್ಲಿ ಕೂಡ ಚಿಕ್ಕ ಮಕ್ಕಳಿಂದ ಎಲ್ಲ ಚಿಕ್ಕ ಮಕ್ಕಳು ಇರುವಾಗ್ಲೇ ಎಲ್ಲ ಸ್ಕೂಲಲ್ಲೆಲ್ಲ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನು ಜಾಸ್ತಿ ಏನು ಇಂಪಾರ್ಟೆಂಟ್ ಆಗಲ್ಲ. ಎಲ್ಲರಿಗೂ ಗೊತ್ತಿರುವಂಥದ್ದು ಗಾಂಧೀಜಿಯವರ ಬಗ್ಗೆ. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869 ಗುಜರಾತ್ನ ಪೋರ್ಬಂದರಲ್ಲಿ ಜನಿಸಿದ ಭಾರತದ ರಾಷ್ಟ್ರಪಿತ, ಫಾದರ್ ಆಫ್ ನೇಷನ್. ಸತ್ಯ ಮತ್ತು ಅಹಿಂಸೆಯ ಮೂಲಕ ಬ್ರಿಟಿಷ್ ಆಳ್ವಿಕೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ನಾಯಕ ಇವರು ಗಾಂಧೀಜಿಯವರು. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ನಂತರ ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನು ಮುನ್ನಡೆಸಿ ಅಸ್ಪೃಶ್ಯತೆಯ ನಿವಾರಣೆಯ, ಖಾದಿ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿ ಶ್ರಮಿಸಿದರು ಗಾಂಧೀಜಿಯವರು. ಮತ್ತೆ ಇವರ ಜೀವನದ ಮುಖ್ಯ ಅಂಶ ಏನಂದ್ರೆ ಇವರು ಜನ್ಮ ಮತ್ತು ಬಾಲ್ಯ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ಕರಮ್ಚಂದ್ ಗಾಂಧಿ ಮತ್ತು ಪುತ್ಲಿಬಾಯಿಯ ದಂಪತಿಯ ಪುತ್ರನಾಗಿ ಜನಿಸಿದರು. ಮತ್ತೆ ಆಮೇಲೆ ಕಸ್ತೂರಿಬಾಯಿ ಅವರನ್ನು 13ನೇ ವಯಸ್ಸಿನಲ್ಲೇ ಗಾಂಧೀಜಿಯವರು ವಿವಾಹವಾದರು.
ಮತ್ತು ಇವರು ಶಿಕ್ಷಣ ಮತ್ತು ವೃತ್ತಿ ಲಂಡನ್ನಿನಲ್ಲಿ ವಕೀಲ್ ತರಬೇತಿ ಪಡೆದು ನಂತರ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದರು. ಸತ್ಯಾಗ್ರಹ ಮತ್ತು ಚಳವಳಿ ಬಗ್ಗೆ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾರತದ ಮರಳಿದ ನಂತರ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳವಳಿ ಅಂತ ಅಹಿಂಸಾತ್ಮಕ ಹೋರಾಟಗಳನ್ನು ಮುನ್ನಡೆಸಿದರು. ಮತ್ತು ಇವ್ರ ಬಗ್ಗೆ ತತ್ವಗಳ ಬಗ್ಗೆ ಹೇಳ್ಬೇಕಂದ್ರೆ ಸತ್ಯ ಮತ್ತು ಅಹಿಂಸೆ, ಬ್ರಹ್ಮಚಾರ್ಯ ಮತ್ತು ಸರಳ ಜೀವನ ಇವರ ಮೂಲ ಮಂತ್ರಗಳಾಗಿದ್ದವು. ಅವರು ಮತ್ತೆ ಇವ್ರ ಬಗ್ಗೆ ಸಾಮಾಜಿಕ ಸುಧಾರಣೆ ಬಗ್ಗೆ ಇವರು ಎಲ್ಲ ಮಾಡಿರ್ತಕ್ಕಂಥದ್ದು ಅಸ್ಪೃಶ್ಯತೆ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಖಾದಿ ಗ್ರಾಮೋದ್ಯೋಗಗಳನ್ನು ಉತ್ತೇಜಿಸಿದರು. ಮತ್ತೆ ಇವರು ರವೀಂದ್ರನಾಥ್ ಟ್ಯಾಗೋರ್ ಇವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದರು. ಇವರ ಜನ್ಮ ದಿನವಾದ ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ತುಂಬಾ ಹಳೆ ಲೆಟರ್ಗಳಾಗ್ಲಿ ಇದು ಎಲ್ಲ ಇಲ್ಲಿ ಹಾಕಿದಾರಲ್ಲ, ಇದು ದಂಡಿ ಯಾತ್ರೆಗೆ ಹೋಗಿದ್ದು, ದಂಡಿ ಮಾರ್ಚ್ ಅಂತಾರಲ್ಲ ಅದ್ರ ಬಗ್ಗೆ ಎಲ್ಲ ಇಲ್ಲ ಡಿಟೇಲ್ ಆಗಿದ್ದಾರೆ. ಒಂದೊಂದು ಸೈನ್ ಕೂಡ ಎಲ್ಲ ಇದೆ, ಪತ್ರಗಳ ಜೊತೆಗೆ ಸೈನು, ಯಾರು ಬಂದಿದ್ರು ಏನು ಅಂತ ಡಿಟೇಲ್ ಆಗಿ ಎಲ್ಲವನ್ನು ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಅದಕ್ಕೆ ನಾನು ಪೂರ ಮುಂದ್ಗಡೆ ಹೋಗಿ ನಾನು ವಿಡಿಯೋ ಮಾಡಿರೋದು. ಕೆಲವೊಂದು ಇಸ್ವಿಗಳು, ಕೆಲವೊಂದು ಡೇಟ್ಗಳು, ಪತ್ರಗಳು, ಯಾರು ಏನು ಅವ್ರ ಹೆಸರು ಅಂತ ಗೊತ್ತಾಗ್ಲಿ ಅಂತ ಇರ್ಲಿ ಅಂತ ನಾನು ನಿಧಾನವಾಗಿ ಎಲ್ಲ ಫೋಕಸ್ ಮಾಡಿ ವಿಡಿಯೋ ಮಾಡ್ಕೊಂಡಿದೀನಿ. ಎಲ್ಲ ಡಿಟೇಲ್ ಆಗಿ ಕೆಳಗಡೆದು ಎಕ್ಸ್ಪ್ಲೇನ್ ಅದೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಮೇನ್ ಯಾವ ಇಸ್ವಿಯಲ್ಲಿ ಯಾರು ಬಂದಿದ್ರು ಏನು ಅಂತ ಅಷ್ಟಾದ್ರೂ ಗೊತ್ತಾಗ್ಲಿ ಅಂತ ನಾನು ಫೋಕಸ್ ಮಾಡಿ ವಿಡಿಯೋವನ್ನು ಮಾಡ್ಕೊಂಡಿದೀನಿ. ಮ್ಯಾಪ್ ಎಲ್ಲ ನೀವು ನೋಡ್ಬಹುದು ಯಾವ ತರ ಇದೆ ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮಕ್ ಸತ್ಯಾಗ್ರಹ, ಇಲ್ಲೆಲ್ಲ ಪ್ರತಿಯೊಂದೆಲ್ಲ ಹಾಕಿದ್ದಾರೆ ಅವರು. ಇಲ್ಲಿ ಎಕನಾಮಿಕ್ ಜಸ್ಟಿಸ್ ಬಗ್ಗೆ, ಅದರ ಬಗ್ಗೆ ಹೋರಾಡಿದ್ದು ಅದೇನೇನಿದೆ ಏನೋ ಅದರ ಬಗ್ಗೆ ಎಲ್ಲ ಡಿಟೇಲ್ ಇದೆ. ಇಲ್ಲಿ ಕಸ್ತೂರ್ಬಾ ಗಾಂಧೀಜಿ ಅವ್ರ ಬಗ್ಗೆ ಇದೆ.
ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವಿದೇಶಿ ಕಪಡ ಫಾರಿನ್ ಕ್ಲೋತ್ ಬಗ್ಗೆ ಇವರು ಗಾಂಧೀಜಿಯವರು ಯಾವ ರೀತಿ ಎಲ್ಲ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ವಿತ್ ಡೇಟು ಎಲ್ಲ ಹಿಸ್ಟ್ರಿ ಎಲ್ಲ ಯಾವ ಇಯರ್ ಅಲ್ಲಿ ಯಾವ ವರ್ಷದಲ್ಲಿ ಏನಾಯ್ತು ಅಂತ. ವಿದೇಶಿ कपड़ों की होली जलाने का सख्त कदम गांधी जी ने क्यों उठाया उसका बारे में पूरा ಅದರ ಬಗ್ಗೆ ಎಲ್ಲ ಮಾಹಿತಿ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಹಿಂದಿಯಲ್ಲಿ ಇಂಗ್ಲಿಷಲ್ಲಿ ಆಮೇಲೆ ಗುಜರಾತಲ್ಲಿ ಕೊಟ್ಟಿದ್ದಾರೆ. ಇದು ಡೆಮೋಕ್ರಸಿ ಬಗ್ಗೆ ಇದೆ ಇಲ್ಲೆಲ್ಲ. ಇದು ರೋಲೌಟ್ ಆಕ್ಟ್ ಬಗ್ಗೆ ಅದ್ರ ಬಗ್ಗೆ ಇದೆ ಮಾಹಿತಿ ಇಲ್ಲಿ ಕೆಳಗಡೆ ಎಲ್ಲ. Why did ಗಾಂಧೀಜಿ ಅಪೋಸ್ ಅದ್ರ ಬಗ್ಗೆ ಎಲ್ಲ ಇದೆ. ರೋಲೌಟ್ ಆಕ್ಟ್ಗೆ ವಿರೋಧ ಕ್ಯೂ ಕಿಯಾ ಅದೇ ಅದ್ರ ಬಗ್ಗೆ ಎಲ್ಲ ಇದೆ ಡಿಟೇಲ್ ಆಗಿ. ಕೆಲವೊಂದು ಮೇನ್ ಲೈನ್ ನಾನು ಫೋಕಸ್ ಮಾಡಿ ಇದು ಮಾಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಬೇರೆ ಮಹಾನ್ ಮುಕದ್ದಮ ಅಂತ ಇದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ. ತುಂಬಾ ಡಿಟೇಲ್ ಆಗಿ ಎಲ್ಲ ಸೈನ್ ವಿತ್ ಸೈನ್ ಜೊತೆಗೆ ಎಲ್ಲ ಇಟ್ಟಿದ್ದಾರೆ. ತುಂಬಾ ಹಳೆ ಪೇಪರ್ಸ್ಗಳು, ಲೆಟರ್ಸ್ಗಳು ಏನೇನಿದೆ ಎಲ್ಲ ಅಂಟಿಸಿದ್ದಾರೆ. ಇದು ಸತ್ಯಾಗ್ರಹದ ಬಗ್ಗೆ ಇದೆ ಕೆಳಗಡೆ. ಹಮಾರಿ ಸಂಸ್ಕೃತಿ ಇಲ್ಲಿ ನೋಡ್ಬೋದು ನೀವು. ಗಾಂಧೀಜಿಯವರ ಚರಕ ಎಲ್ಲ ಸೇಫ್ ಆಗಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಯಾವ ರೀತಿ ಮಾಡ್ತಿದ್ರು ಏನು ಅಂತ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಮಾಡಿದ್ದಾರೆ, ಹಾಕಿದ್ದಾರೆ. ಟಚ್ ಎಲ್ಲ ಮಾಡೋ ಹಾಗಿಲ್ಲ, ಹಾಳಾಗುತ್ತೆ ಅಂತ.